ಮಹಾದೇವಿ ಅಕ್ಕನ ಜೀವನ ಚರಿತ್ರೆ ಕೇಳಿದ್ರೆ ಅದರಿಂದ ಕಲ್ಕೋಬೇಕಾಗಿರೋದು ಮುಖ್ಯವಾಗಿರ್ತಕ್ಕಂಥ ಘಟ್ಟ ಏನು ಅಂತಂತಂದ್ರೆ ಬದುಕಿನೊಳಗಡೆ ತಾಳ್ಮೆ ಮತ್ತು ಧೈರ್ಯ ಎರಡು ಇರಬೇಕು ಅಂತಕ್ಕಂಥದ್ದು. ಮಹಾದೇವಿ ಅಕ್ಕನಿಗೆ ಬಂದಿರತಕ್ಕಂಥ ಕಷ್ಟ ಅಂತಿಂಥದ್ದಲ್ಲ. ಎಂಥ ಕಷ್ಟ ಬಂದಿದ್ದು ಮಹಾದೇವಿ ಅಕ್ಕ ಸದಾವಕಾಲ ಚನ್ನಮಲ್ಲಿಕಾರ್ಜುನನೇ ಗಂಡ ಅಂತ ಭಾವಿಸಿ ಭಾವನಾತ್ಮಕವಾಗಿ ಚನ್ನಮಲ್ಲಿಕಾರ್ಜುನನೊಂದಿಗೆ ಬೆರೆತಿರ್ತಕ್ಕಂಥ ಮಹಾದೇವಿ ಅಕ್ಕಳನ್ನ ದೈವೀ ಸ್ವರೂಪದಲ್ಲಿ ಕಾಣಬೇಕಾಗಿರ್ತಕ್ಕಂಥ ಮಹಾಮಾತೆಯನ್ನ ಕೌಶಿಕ ಮಹಾರಾಜ ಬೇರೆ ದೃಷ್ಟಿಯಿಂದ ಕಾಣ್ತಾನೆ. ನನ್ನ ಅರಸಿ ಆಗದೇ ಇದ್ರೆ, ನನ್ನ ಹೆಂಡತಿ ಆಗದೇ ಇದ್ರೆ ನಿಮ್ಮ ತಂದೆ ತಾಯಿಗಳನ್ನು ಗಲ್ಲಿಗೆ ಹಾಕಬೇಕು ಅಂತ ಹೇಳಿರ್ತಕ್ಕಂಥ ಒಂದೇ ಒಂದು ಮಾತಿಗೆ ಮಹಾದೇವಿ ಅಕ್ಕ ಕೌಶಿಕ ಮಹಾರಾಜನಿಗೆ 3 ಷರತ್ತನ್ನಾಕಿ ಅರಮನೆಗೆ ಬಂದ್ಲು ಅಂತ ತಮಗೆಲ್ಲ ಗೊತ್ತಿದೆ. ಅಣ್ಣರು ಹೇಳಿರ್ತಾರೆ, ಸದಾನಂದ ಅಣ್ಣರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಗುರುಪೂಜೆಗೆ, ಜಂಗಮಾರಾಧನೆಗೆ, ನಾನಾಗೆ ನಾನು ನಿನ್ನ ಹತ್ರ ಬರೋವರೆಗೂ ಕೂಡ ನನ್ನ ಹತ್ತಿರ ಅಲ್ಲ ನನ್ನ ನೆರಳಿನ ಹತ್ತಿರನೂ ಸುಳಿಬಾರ್ದು ಅಂತ ಮಹಾದೇವಿ ಅಕ್ಕ ಹೇಳಿರ್ತಾಳೆ. ಕೌಶಿಕ ಮಹಾರಾಜ ಎಲ್ಲವನ್ನ ಮೀರ್ತಾನೆ. ಇನ್ನೇನು ಅರಮನೆ ತೊರೆದು ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗಡೆ ಕೌಶಿಕ ಮಹಾರಾಜ ಹೇಳಿದಂತೆ, ಇನ್ನು ಹೊರಟ್ಲು ಮಹಾದೇವಿ ಅಂತಂದ್ರೆ ನನ್ನವಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ರಾಜ ಅಂದ್ರೆ ಪ್ರತ್ಯಕ್ಷ ದೇವರಿದ್ದಂಗಂತೆ. ರಾಜ್ಯದ ಜನಗಳ ಒಳಿತನ್ನ ಬಯಸೋದು ಬಿಟ್ಟು ಕೌಶಿಕ ಮಹಾರಾಜ ಒಂದು ಕ್ಷಣ ಚಂಚಲ ಚಿತ್ತನಾಗಿ ಮಹಾದೇವಿ ಅಕ್ಕನಲ್ಲಿ ದೈವೀ ಭಾವ ಬಿಟ್ಟು ಬೇರೆ ಭಾವ ಕಂಡ ಕೌಶಿಕ ಮಹಾರಾಜ ಇನ್ನೇನು ಮಹಾದೇವಿ ಅಕ್ಕ ಇನ್ನು ಅರಮನೆ ತೊರೆದಿನ್ನು ಹೊರಡ್ತಳ, ಹಾಕಿರೋ ಷರತ್ತಿಗೆ ನಾನು ಬದ್ಧನಾಗಿರ್ಲಿಲ್ಲ, ನಾನೇ ರಾಜ, ನಾನೇನು ಮಾಡಿದ್ರೆ ನಡೆಯುತ್ತೆ ಅಂತಂತೇಳಿ ಮಹಾದೇವಿ ಅಕ್ಕನನ್ನ ಬಲಾತ್ಕಾರದಿಂದ ಒಲಿಸ್ಕೊಳ್ಬೇಕು ಅಂತ ಮಹಾದೇವಿ ಅಕ್ಕನ ಕೈ ಹಿಡಿದು ಜಗ್ಗಿದಾಗ ಮಹಾದೇವಿ ಅಕ್ಕ ಹೇಳ್ತಾಳೆ ಏನಂತ, ಇದು ಸಲ್ಲದಿದು, ಇದು ಈ ಥರ ಮಾಡಬಾರ್ದು ನೀನು ಅಂತೇಳಿ ಮತ್ತೆ ಕೈ ಕೊಸರ್ಕೊಂಡು ಮಹಾದೇವಿ ಅಕ್ಕ ಹೋಗುತ್ತಿರ್ಬೇಕಾದ್ರೆ ಮಹಾದೇವಿ ಅಕ್ಕ ಹುಟ್ಟಿರ್ತಕ್ಕಂಥ ಸೀರೆಯ ಸೆರಗಿಗೆ ಕೈ ಹಾಕಿ ಕೌಶಿಕ ಮಹಾರಾಜ ಅನ್ನಂತ, ಒಂದು ವೇಳೆ ಏನಾದರೂ ನೀನು ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ, ನಾನು ಬಯಸಿದಂಗೆ ನೀನು ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಈ ಅರಮನೆಯ ಪ್ರಾಂಗಣದಲ್ಲಿ ನಿನ್ನನ್ನು ದಿಗಂಬರಳನ್ನಾಗಿ ಬೆತ್ತಲೆಗೊಳಿಸ್ಬೇಕಾಗತ್ತೆ ಅಂತಂದಾಗ ಏರು ಯೌವನಕ್ಕೆ ಆಗ ತಾನ ಕಾಲಿಡ್ತಿರ್ತಕ್ಕಂಥ ಮಹಾದೇವಿ ಅಕ್ಕ ಏನು ತಾನೇ ಹೇಳಲಿಕ್ಕೆ ಸಾಧ್ಯ ಐತೆ ಹೇಳ್ರಿ. ಎಂಥ ಕಷ್ಟದ ಸನ್ನಿವೇಶ ಬಂದಿರ್ಬೋದು ಮಹಾದೇವಿ ಅಕ್ಕನಿಗೆ, ವಿಚಾರ ಮಾಡ್ಬೇಕಲ್ಲ. ಅಂಥ ಸಂದಿಗ್ಧತೆಯಲ್ಲಿಯೂ ಕೂಡ ಮಹಾದೇವಿ ಅಕ್ಕ ಹೇಳ್ತಾಳೇನಂತ, ನಾನು ಒಲ್ದಿರೋದು ಈ ಲೋಕದ ಅಥವಾ ಈ ಮೋಡದ ಮರೆಯ ಬೊಂಬೆಗಳಂತೆ ಬದಲಾಗ್ತಕ್ಕಂಥ ಲೋಕದ ಜನರ ಗಂಡಂದಿರಿಗಲ್ಲ. ಎಲ್ಲ ಬರೋದಕ್ಕಿಂತ ಪೂರ್ವದಲ್ಲಿದ್ದಾತ, ಎಲ್ಲ ಅಳದ ಬಳಿಕೂ ಉಳಿವಾತ, ಎಲ್ಲ ಸಕಲ ಜೀವರಾಶಿ ಒಳಗೆ ಬೆರೆತು ಹೋಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನಿಗೆ ಒಲದವಳಿಗೆ ನೀನು ಅರಮನೆಯ ಅಂಗಳದ ಅಂಜಿಕೆ ತೋರ್ಸಾಕತ್ತಿ ಅಂತಂತಂದ್ರೆ ನಾನು ಅಂಜೋಕೆ ಅಲ್ಲ, ನೀನು ಹಂಗೂ ಜಗ್ಗದಾಯ್ತು ಅಂತಂದ್ರೆ ಮಹಾದೇವಿ ಅಕ್ಕ ಒಂದು ವೈರಾಗ್ಯದ ಮಾತು ಹೇಳಿ ದಿಟ್ಟತನದ ಹೆಜ್ಜೆ ಇಟ್ಟು ಹೇಳ್ತಾಳೆ ಮಹಾದೇವಿ ಅಕ್ಕ ಏನಂತ, ಕೈ ಸಿರಿಯ ದಂಡವನ್ನು ಕಸಿದುಕೊಳ್ಳಬಹುದಲ್ಲದೆ ಮೈಸಿರಿಯ ದಂಡವನ್ನು ಕಸಿದುಕೊಳ್ಳಬಹುದೇ ಅಯ್ಯ. ಏನ್ರಿ ಮಾತು ಇದು? ಹುಟ್ಟಿರುವ ಒಡವೆ ವಸ್ತ್ರಗಳನ್ನು ಕಸಿದುಕೊಳ್ಳಬಹುದಲ್ಲದೆ ಒಳಗೆ ಹುದುಗಿರುವ ನಿರ್ವಾಣವನ್ನು ಕಸಿದುಕೊಳ್ಳಬಹುದೇ? ಚನ್ನಮಲ್ಲಿಕಾರ್ಜುನನನ್ನ ಎಂಥ ಅದ್ಭುತ ಮಾತು ಮಹಾದೇವಿ ಅಕ್ಕ ಹೇಳ್ತಾಳ ಅಂದ್ರೆ, ಹಂಗ ಚನ್ನಮಲ್ಲಿಕಾರ್ಜುನ ಜೊತೆ ನಾನು ಒಂದಾಗಿಲ್ಲ, ಚನ್ನಮಲ್ಲಿಕಾರ್ಜುನನನ್ನ ಅರೆತು ಬೆರೆತು ಅವನೊಂದಿಗೆ ಒಂದಾದವಳಿಗೆ ಅರಿವೆಯ ಹಂಗೇಕೆ ಅಂತ ಮಹಾದೇವಿ ಅಕ್ಕ ಹೇಳಿ ಹುಟ್ಟಿರೋ ಸೀರೆ ತಾನೇ ಬಿಚ್ಚಿ ಕೌಶಿಕ ಮಹಾರಾಜನಿಗೆ ಹೇಳ್ತಾಳೇನಂತ, ಕೈ ಸಿರಿ ದಂಡೆ ದಂಡ ಅಂತಂದ್ರೆ ಕೈಯಾಗಿರೋ ಕೋಲು ಕಸ್ಕೋಬೋದು, ರಟ್ಟಾಗಿನ ಶಕ್ತಿ ಕಸ್ಕೊಳಕ್ಕಾಗಲ್ಲ ನೀನು. ಈ ಮಾಸಿ ಹೋಗೋ ಸೌಂದರ್ಯದ ದೇಹಕ್ಕೆ ಮರಿಯಾಗಿರ್ತಕ್ಕಂಥ ಬಟ್ಟಿ ಕಸ್ಕೊಳ್ಬೋದು, ಖರೆ ನನಗೆ ಈ ಅರ್ಬಿ ಬಟ್ಟಿ ಉಡುಗೆ ಆಗಿಲ್ಲ ಅಪ್ಪ. ವೈರಾಗ್ಯ ಅನ್ನೋ ನಿರ್ವಾಣ ಅನ್ನೋದು ನನಗೆ ಉಡುಗೆ ಆಗೈತಿ ಅಂತಂದ್ರೆ ನನ್ನ ವೈರಾಗ್ಯದ ನಿರ್ವಾಣತ್ವ ನೀ ಏನು ಕಸ್ಕೊಳಕ್ಕೆ ಸಾಧ್ಯ ಐತಿ? ಹೌದಿಲ್ಲ? ತಾಕತ್ತಿನ ಮಾತು ಹೇಳ್ರಿ, ವೈರಾಗ್ಯದ ತಾಕತ್ತಿನ ಮಾತು ಮಹಾದೇವಿ ಅಕ್ಕಂದು. ಹೇಳ್ತಾಳೆ ಮಹಾದೇವಿ ಅಕ್ಕ ಏನಂತ, ನಿರ್ವಾಣವನ್ನು ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಚನ್ನಮಲ್ಲಿಕ ಯಾಕ ಈ ನಿಲುವಿಗೆ ಬಂದು ನಾನು ನಿಂತಿದ್ದೀನಿ ಅಂತಂತಂದ್ರೆ, ನಾ ಚನ್ನಮಲ್ಲಿಕಾರ್ಜುನನೊಂದಿಗೆ ಅರೆತು ಬೆರೆತು ಅವನೊಂದಿಗೆ ಒಂದಾಗಿ ಹೋಗ್ಬಿಟ್ಟಿನಿ. ನಾನು ಎಲ್ಲ ಅರ್ಥ ಬೆರೆತು ಅವನು ಸಂಪೂರ್ಣವಾಗಿ ಕೂಡ್ಕೊಂಡಾಕಿಗೆ ನೀನು ನಾ ಉಟ್ಕೊಂಡಿರೋ ಅರ್ವಿ ಅಂಜಿಕೆ ತೋರಿಸಿ ಕಾಯ ನಿನ್ನ ಕೈವಶ ಮಾಡ್ಕೊಳ್ಬೇಕಂತಂದಿ ಬಳಿಕ ಈ ಅರ್ವಿ ಅಂಜಿಕೆ ತೋರ್ಸಕತ್ತಿ ಅಂದ್ರೆ ಇದ್ರ ಹಂಗ ಬೇಡ ಅಂತಂತೇಳಿ ಉಡುಗೆಯನ್ನ ಹುಟ್ಟಿರ್ತಕ್ಕಂಥ ಸೀರೆಯನ್ನ ತಾನೇ ಮಹಾದೇವಿ ಅಕ್ಕ ಬಿಚ್ಚಿ ನಿಂತು ಹೇಳಲ್ಲಂತೆ ಕೌಶಿಕ ಮಹಾರಾಜ ಏನದ ನೋಡಿಲಿ, ಚರ್ಮದ ಹೊದಿಕೆ, ಮಾಂಸದ ಮುದ್ದೆ, ಎಲುವಿನ ಅಂದರ,
ಮೂತ್ರದ ಕುಡಿಕೆ ಸುಡಲೀ ದೇಹವ ಇದ ನೆಚ್ಚಿ ಕೆಡದಿರು ನಿಜವನರಿಯ ಮರುಳೆ ಅಂತ ಮಹಾದೇವಿ ಅಕ್ಕ ಹೇಳ್ತಾಳೆ. ಯಾವಾಗ ದಿಗಂಬರತ್ವವನ್ನು ಕಣ್ಣು ಕೌಶಿಕ ಮಹಾರಾಜ ದಿಗ್ಭ್ರಾಂತನಾಗಿ ನಿಂತು ಹೇಳ್ತಾನೆ, ಅನಂತ ಕೋಟಿ ಪಾಪಗೈದ್ಬಿಟ್ಟೆ ನಾನು ಅಂತಂತ ಹೇಳಿ ಮಹಾದೇವಿ ಅಕ್ಕನಿಗೆ ಶರಣು ಹೊಂದಿ ಸುಮ್ಮನಾಗಿ ನಿಂತು ಮಹಾದೇವಿ ಅಕ್ಕ ದಿಗಂಬರಳಾಗಿ ಕಲ್ಯಾಣದತ್ತ ಬರ್ತಾಳೆ. ಇದನ್ನ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಮಹಾದೇವಿ ಅಕ್ಕನಿಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ನೋವುಗಳು, ದುಃಖಗಳು, ಪರೀಕ್ಷೆಗಳು ಈ ಜಗತ್ತಿನೊಳಗಡೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳಾಗ್ತವೆ ಮಹಾದೇವಿ ಅಕ್ಕನಿಗೆ. ಮನೆ ಬಿಟ್ಟು ಅರಮನೆಯಿಂದ ಬೀದಿಗೆ ಬರುಗುಡ್ದನ ಊರು ಮಂದಿ ಎಲ್ಲ ಅಂತಾರೆ, ಮಹಾದೇವಿ ಹುಚ್ಚಾದ್ಲು, ಮಹಾದೇವಿ ಹುಚ್ಚಾಗ್ಯಾಳ, ಮಹಾದೇವಿ ಹುಚ್ಚಾಗ್ಯಾಳ, ಬತ್ಲೆಯಾಗಿ ಹೊಂಟಾಳ ಅಂತಂತೇಳಿ ತಂದೆ ತಾಯಿಗಳ ವಿಚಾರ ಮುಟ್ಟಿದಾಗ ಹಡದ ಕಳ್ಳ ಚುರುಕನ್ಲಾರ್ದಿರ್ತೈತಿ, ಮುಗಿಲ ಹರಿದು ಮೈ ಮೇಲೆ ಬಿದ್ದಂಗೆ ಆಗ್ತತಿ. ಓಡಿ ಬಂದು ತಾಯಿ ಮತ್ತು ತಂದಿ ತನ್ನ ಮ್ಯಾಲಿನ ಟವಲ್ ಒದಿಸ್ತಾನ. ತಾಯಿ ಸೆರಗಿಲೆ ಮಗಳನ್ನು ಮುಚ್ಚಾಕ ಹೋಗ್ತಾಳ. ಮಹಾದೇವಿಗೆ ಎಲ್ಲವನ್ನ ಧಿಕ್ಕರಿಸಿ, ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂಚಿದರೇನು, ಅಂತರಂಗದ ಆತ್ಮ ಎಡೆವರಿದ ಬಳಿಕ ಚನ್ನಮಲ್ಲಿಕಾರ್ಜುನನೊಲಿದ ಕಾಯ ಹೇಗಿದ್ದಡೇನು ಅಂತಾಳ ಮಹಾದೇವಿಗೆ. ಇದಕ್ಕೇನು ಮುಚ್ಚಬಾಡ್ರಿ, ಹೊಚ್ಚಬಾಡ್ರಿ, ಯಾಕಂದ್ರೆ ಇದು ಕರ್ಗಿದ್ರೇನು, ಕೆಂಪಗಿದ್ರೇನು, ಬೆಳ್ಳಗಿದ್ರೇನು, ಹೆಂಗಿದ್ರೇನೈತಿ, ಇದು ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟಿದ್ರು ತಗೊಂಡು ಏನು ಮಾಡೋದೈತಿ, ಇದೇನು ಬೇಡ. ಯಾಕಂತಂದ್ರೆ ಇದು ಅಂತರಂಗನೇ ಅನಂತತೆಗೆ ಒಲದು ಹೋಗ್ಯದ, ಇದನ್ನು ಮುಚ್ಚಬಾಡ್ರಿ, ಇದು ಹುಟ್ಟುತ್ಲ ಹ್ಯಾಂಗ ಬಂದತಿ, ಇದನ್ನು ಜೀವನ ಪರ್ಯಂತರವಾಗಿ ಭೂಗರ್ಭಕ್ಕೆ ಹೋಗುತ್ತನೂ ಹಿಂಗ ಇರ್ತೈತಿ ಅಂತ ಮಹಾದೇವಿಯಕ್ಕ ವೈರಾಗ್ಯದ ಮೂರ್ತಿಯಾಗಿ ಮಹಾದೇವಿಯಕ್ಕ ಕಲ್ಯಾಣಕ್ಕೆ ಬರ್ತಾಳ. ಹಾದಿಗೊಂಟ ಕಾಡ್ತಾರೆ, ಹುಚ್ಚಿ ಅಂತ ಕಲ್ಲೊಗದವ್ರು ಅದರ, ಊರಾಗಿನ ಶ್ವಾನಗಳು ಬಗುದ್ದಿರ್ತಾವ, ಎಲ್ಲವನ್ನೂ ಸಮಾಧಾನವಾಗಿ ಬಂದು ಮಹಾದೇವಿಯಕ್ಕ ಮನಸ್ಸಿಗೆ ಹೆಂಗೆ ಹೇಳ್ತಾಳ ಅಂದ್ರೆ, ಕಾಡೋ ಜನಗಳನ್ನು ಕಂಡು ಹೇಳ್ತಾರೆ, ಹೆದರದಿರು ಮನವೇ, ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತಳಾಗಿರು ಮನವೇ. ಕಾರಣ ಫಲವಾದ ಮರವ ನಿಡುವರೊಂದು ಕೋಟಿ, ಬರೀ ಮರವ ನಿಡುವರೇ ಮರಳೆ ಅಂತ ಮಹಾದೇವಿಯಕ್ಕ ತನ್ನ ಮನಸ್ಸಿಗೆ ಸಾಂತ್ವನ ಹೇಳ್ಕೊಳ್ತಾಳ. ಹಣ್ಣಾದ ಗಿಡಕ್ಕೆ ಕಲ್ಲು ಒಗಿತಾರ, ಮುಳ್ಳಿನ ಗಿಡಕ್ಕೆ ಅಲ್ಲ. ಹಣ್ಣು ಆಗಾಕತ್ತೀನಿ ಅಂತಂತೇಳೇನೆ ಭಗವಂತ ಪರೀಕ್ಷೆ ಮಾಡಾಕತ್ತನ, ನೀ ಗಟ್ಟಿಯಾಗಿರುವಂತೆ. ಕಲ್ಯಾಣಕ್ಕೆ ಬರ್ತಾಳ. ತ್ರಿಪುರಾಂತಕ ಕೆರೆ ಒಳಗಡೆ ಕಿನ್ನರಿಯ ಬ್ರಹ್ಮಯ್ಯ ಬಂದು ಪರೀಕ್ಷೆ ಮಾಡಿ ಆದ ಬಳಿಕ ಮಹಾದೇವಿ ಅಕ್ಕನ ಪರೀಕ್ಷೆ ಮತ್ತು ವೈರಾಗ್ಯ, ಆಕೆಯ ತತ್ವ ಮಾತುಗಳನ್ನು ಕೇಳಿ ಕಿನ್ನರಿಯ ಬ್ರಹ್ಮಯ್ಯ ಹೇಳಿದಂತೆ ಕಟ್ಟ ಕಡೆಯದಾಗಿ ಏನಂತ, ಹುಲಿ ಹೆಕ್ಕಿ ಬದುಕಿದನು ಕಾಣ ಅಂತ ಹೇಳ್ತಾನೆ. ಅಂದ್ರೆ ಹುಲಿ ಗುಹೆಗೆ ಹೋಗಿ ಅದ್ರ ಮೀಸಿ ಹಿಡಿದು ಉಯ್ಯಾಲೆ ಆಡಿ ಜೀವಂತ ಬಂದಂಗಾತೋ ಮಾರಯ್ಯ ಮಹಾದೇವಿ ಅಕ್ಕನ ವೈರಾಗ್ಯ ನೋಡಿ ಅಂತ ಹೇಳ್ತಾನಂದ್ರೆ, ಮಹಾದೇವಿ ಅಕ್ಕನ ವೈರಾಗ್ಯದ ಗಟ್ಟಿತನದ ತಾಕತ್ತೆಟ್ಟು ಮುಗಿಲೆತ್ತರ್ಕಿರ್ಬೇಕು. ಅಲ್ಲಿಗೂ ಮುಗಿಲಿಲ್ಲ ಮಹಾದೇವಿ ಅಕ್ಕನ ಪರೀಕ್ಷೆ. ಕಲ್ಯಾಣಕ್ಕೆ ಅನುಭವ ಮಂಟಪದ ಕಾಲ್ ಇಡೋ ತಡ ಕಿಲ್ದೇನೆ ಅಲ್ಲಮ ಪ್ರಭು ಕೇಳಿದ, ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಉದ ಮದದ ಯೌವನ ಅಂತಂದ್ರೆ ಏನು, ಸತಿ ಅಂತ ನಿನಗೆ ಯಾಕಂದ್ರು, ಶರಣ ಗುಹೇಶ್ವರ ಲಿಂಗದಲ್ಲಿ ಶರಣ ಸಂಘದ ಸನ್ನಿಹಿತದ ಸುಖವ ಬಯಸುವಡೆ ನಿನ್ನ ಪತಿಯಾರೆಂದು ಹೇಳಲೇ ಯವ್ವ ಅಂತ ಕೇಳ್ತಾರೆ ಅಲ್ಲಮ ಪ್ರಭುಗಳು. ವ್ಯೋಮಮೂರ್ತಿ ಮಾಯಾ ಕೋಲಾಹಲನಾಗಿರ್ತಕ್ಕಂಥ ಅಲ್ಲಮ ಪ್ರಭುವಿನನ್ನ ವೈರಾಗ್ಯದ ಮಾತುಗಳೊಳಗಡೆ ಈ ಜಗತ್ತಿನೊಳಗಡೆ ಯಾರಾದರೂ ಗೆದ್ದಿದ್ರು ಅಂತಂದ್ರೆ ವೀರ ಮಹಿಳೆ, ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಅಂತಕ್ಕಂಥದ್ದು ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗ್ತದ. ಆ ಉದಮದದ ಯೌವನದ ಪ್ರಶ್ನೆಗೆ ಉತ್ತರ ಮಹಾದೇವಿ ಅಕ್ಕ ಏನು ಕೊಡ್ತಾಳ, ಎಷ್ಟೆಲ್ಲ ಪ್ರಶ್ನೆಗಳ ಸರಮಾಲೆಗಳು ಪ್ರಭು ಕೇಳ್ತಾನ, ಅದೆಲ್ಲ ವಿಚಾರವನ್ನು ಭವಿಷ್ಯ ನಮ್ಮ ಸದಾನಂದ ಅಣ್ಣರು ನಾಳೆ ದಿನ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೆ. ಯಾಕಂದ್ರೆ ಮಹಾದೇವಿ ಅಕ್ಕನ ಬಗ್ಗೆ ಮಾತಾಡ್ಕೊಂತ ಹೊರಟಿವಿ ಅಂದ್ರೆ ತಿಂಗಳು ಸಾಲದಿಲ್ಲದು. ಒಂದೊಂದು ವಚನನೂ ಕೂಡ ಒಂದೊಂದು ದಿನದ ಪ್ರವಚನ, ಒಂದೊಂದು ಸಾಲು, ಒಂದೊಂದು ವಚನ ಅಲ್ಲ, ಬರೇ ಮಹಾದೇವಿ ಅಕ್ಕನ ಒಂದು ಸಾಲು ಒಂದು ತಿಂಗಳು ಪ್ರವಚನ ಮಾಡ್ಬೋದು. ಅಷ್ಟು ದೊಡ್ಡ ವೈರಾಗ್ಯದ ಮೂರ್ತಿ ಮಹಾದೇವಿ ಅಕ್ಕ ಇದ್ದಾಳೆ. ಆಕೆಯ ವೈರಾಗ್ಯ ತಮ್ಮೆಲ್ಲರಲ್ಲಿ ಬರಲಿ, ಆಕೆಯ ಗಟ್ಟಿತನ ನನ್ನೆಲ್ಲ ತಾಯಿಯಂದಿರಲ್ಲಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ